ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 4/8/2025. ಬಾಗ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಹೂಗಳ ರಾಜನನ್ನಾಗಿ ಮಾಡಲು, ಅಂದರೆ ಕಿಂಗ್ ಆಫ್ ಫ್ಲವರ್ ಅನ್ನಾಗಿ ಮಾಡಲು. ಆದ್ದರಿಂದ ನಿಮ್ಮಲ್ಲಿ ಯಾವುದೇ ಪ್ರಕಾರದ ವಿಕಾರದ ದುರ್ಗಂಧ ಇರಬಾರದು. ಇಂದಿನ ಪ್ರಶ್ನೆ ಆಗಿದೆ, ವಿಕಾರದ ಅಂಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವೊಂದು ಪುರುಷಾರ್ಥವನ್ನು ಮಾಡಬೇಕು? ಉತ್ತರ, ನಿರಂತರ ಅಂತರ್ಮುಖಿಗಳಾಗಿರುವಂತಹ ಪುರುಷಾರ್ಥವನ್ನು ಮಾಡಿ. ಅಂತರ್ಮುಖಿಗಳಾಗಿ ಇರುವುದು ಅಂದರೆ ಸೆಕೆಂಡ್ನಲ್ಲಿ ಶರೀರದಿಂದ ಡಿಟ್ಯಾಚ್ ಆಗುವುದು, ಸೆಕೆಂಡ್ನಲ್ಲಿ ಶರೀರದಿಂದ ಭಿನ್ನ ಆಗುವುದು. ಈ ಜಗತ್ತಿನ ಎಲ್ಲಾ ಪ್ರಕಾರದ ಮಾತನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು. ಅಂದರೆ ಈ ಜಗತ್ತಿನ ಪರಿವೆಯನ್ನೇ ಸಂಪೂರ್ಣವಾಗಿ ಮರೆತು ಬಿಡಬೇಕು. ಒಂದು ಸೆಕೆಂಡ್ನಲ್ಲಿ ಮೇಲಿರುವಂತಹ ನಮ್ಮ ಮನೆಗೆ ಹೋಗಬೇಕು ಮತ್ತು ಸೆಕೆಂಡ್ನಲ್ಲಿ ಆ ಮನೆಯಿಂದ ಈ ಜಗತ್ತಿಗೆ ವಾಪಸ್ ಬರಬೇಕು. ಈ ಅಭ್ಯಾಸದ ಮೂಲಕ ವಿಕಾರದ ಅಂಶ ಕೂಡ ಸಮಾಪ್ತಿಯಾಗುತ್ತದೆ. ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ಕರ್ಮದಿಂದ ಭಿನ್ನ ಆಗಿ ಅಂತರ್ಮುಖಿಗಳಾಗಿ ಬಿಡಿ. ನಾನಿರುವ ಸ್ಥಾನದಲ್ಲಿ ಸಂಪೂರ್ಣ ಶಾಂತಿ ಇದೆ ಎಂದು ನಿಮಗೆ ಅನುಭವ ಆಗಬೇಕು. ಅಷ್ಟು ಕರ್ಮವನ್ನು ಮಾಡುತ್ತಿದ್ದರೂ ಮಧ್ಯದಲ್ಲಿ ಕರ್ಮದಿಂದ ಭಿನ್ನ ಆಗಿ ಅಂತರ್ಮುಖಿಗಳಾಗಿ ಬಿಡಬೇಕು. ಯಾವುದೇ ಪ್ರಕಾರದ ಶಬ್ದ ಇರಬಾರದು, ಅಂದರೆ ಯಾವುದೇ ಪ್ರಕಾರದಿಂದಲೂ ಸ್ವಲ್ಪ ಕೂಡ ಅಲುಗಾಡಬಾರದು. ಈ ಸೃಷ್ಟಿ ನನ್ನ ಪಾಲಿಗೆ ಇಲ್ಲವೇ ಇಲ್ಲ, ನಾನು ಈ ಜಗತ್ತಿನಲ್ಲೇ ಇಲ್ಲ ಎಂದು ನಮಗೆ ಅನುಭವ ಆಗಬೇಕು. ಓಂ ಶಾಂತಿ. ಇಲ್ಲಿ ಪ್ರತಿಯೊಬ್ಬರನ್ನು ಅಶರೀರಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಕೂರಿಸಲಾಗುತ್ತದೆ. ಮತ್ತು ಜೊತೆ ಜೊತೆಗೆ ಈ ಸೃಷ್ಟಿ ಚಕ್ರ ಏನಿದೆ, ಈ ಸೃಷ್ಟಿ ಚಕ್ರವನ್ನೂ ಕೂಡ ನೆನಪು ಮಾಡಿ ಎಂದು ಮಕ್ಕಳನ್ನು ಇಲ್ಲಿ ಕೂರಿಸಲಾಗುತ್ತದೆ. ಮನುಷ್ಯರು 84 ಜನ್ಮದ ಚಕ್ರದ ಬಗ್ಗೆ ತಿಳಿದುಕೊಂಡಿಲ್ಲ. ಜಗತ್ತಿನ ಜನರಿಗೆ 84 ಜನ್ಮದ ಚಕ್ರದ ಬಗ್ಗೆ ಗೊತ್ತಿಲ್ಲ. ಯಾರು 84 ಜನ್ಮದ ಚಕ್ರದಲ್ಲಿ ಬರುತ್ತಾರೋ ಅವರಿಗೆ 84 ಜನ್ಮದ ಚಕ್ರದ ಬಗ್ಗೆ ಅರ್ಥ ಆಗುತ್ತದೆ. ನೀವೀಗ ಈ 84 ಜನ್ಮದ ಚಕ್ರವನ್ನು ನೆನಪು ಮಾಡಬೇಕು. ಈ 84 ಜನ್ಮದ ಚಕ್ರಕ್ಕೆ ಸ್ವದರ್ಶನ ಚಕ್ರ ಎಂದು ಕರೆಯಲಾಗುತ್ತದೆ. 84 ಜನ್ಮದ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಿಂದ ಎಲ್ಲಾ ಅಸುರಿ ವಿಚಾರಗಳು ಸಮಾಪ್ತಿಯಾಗುತ್ತದೆ. ಇಲ್ಲಿ ಯಾರೋ ಅಸುರರು ಕುಳಿತಿದ್ದಾರೆ. ಸ್ವದರ್ಶನ ಚಕ್ರದ ಮೂಲಕ ಆ ಅಸುರರ ಕುತ್ತಿಗೆ ಕಟ್ಟಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಮನುಷ್ಯರಿಗೆ ಸ್ವದರ್ಶನ ಚಕ್ರದ ಅರ್ಥ ಕೂಡ ಗೊತ್ತಿಲ್ಲ. ಜ್ಞಾನಿ ಮಕ್ಕಳಾದ ನೀವು ಇಲ್ಲಿ ತಂದೆಯ ಮೂಲಕ ಸ್ವದರ್ಶನ ಚಕ್ರದ ಬಗ್ಗೆ ತಿಳಿದುಕೊಳ್ಳುತ್ತೀರಾ. ಇಲ್ಲಿ ಜ್ಞಾನಿ ಮಕ್ಕಳಾದ ನಿಮಗೆ ಸ್ವದರ್ಶನ ಚಕ್ರ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು. ಭಗವಾನ್ ವಾಚಾಗಿದೆ, ಈ ಒಂದು ಜನ್ಮದಲ್ಲಿ ನೀವು ಪವಿತ್ರರಾದರೆ ಭವಿಷ್ಯದ 21 ಜನ್ಮದವರೆಗೂ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಸತ್ಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಕಲಿಯುಗ ವೇಶ್ಯಾಲಯ ಆಗಿದೆ. ಈ ಜಗತ್ತು ಬದಲಾಗುತ್ತಿರುತ್ತದೆ. ಈ ಜಗತ್ತು ಬದಲಾಗಲೇಬೇಕು. ಇದು ಭಾರತದ ಮಾತಾಗಿದೆ. ನೀವು ಬೇರೆ ಯಾವ ಮಾತಿನಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ಅಂದರೆ ಬೇರೆ ಯಾವ ಮಾತಿನ ಕಡೆಯೂ ನೀವೀಗ ಗಮನವನ್ನು ಕೊಡಬಾರದು. ಪ್ರಾಣಿಗಳ ಪರಿಸ್ಥಿತಿ ಏನಾಗುತ್ತದೆ ಎಂದು ಕೆಲವರು ಕೇಳುತ್ತಾರೆ ಮತ್ತು ಅನ್ಯ ಧರ್ಮದವರ ಪರಿಸ್ಥಿತಿ ಏನಾಗುತ್ತದೆ ಎಂದು ಕೆಲವರು ಕೇಳುತ್ತಾರೆ. ನೀವು ಅವರಿಗೆ ತಿಳಿಸಬೇಕು, ಮೊದಲು ನೀವು ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಳ್ಳಿ, ಮೊದಲು ಸ್ವಯಂನ ಬಗ್ಗೆ ತಿಳಿದುಕೊಳ್ಳಿ, ನಂತರ ಅನ್ಯರ ಮಾತು ಎಂದು. ಭಾರತದ ನಿವಾಸಿಗಳು ತಮ್ಮ ಧರ್ಮವನ್ನು ಮರೆತು ಬಹಳಷ್ಟು ದುಃಖಿಗಳಾಗಿದ್ದಾರೆ. ಭಾರತದ ನಿವಾಸಿಗಳೇ, ನೀವು ಮಾತ್ಪಿತ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ವಿದೇಶದಲ್ಲಿ ಮಾತ್ಪಿತಾ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ. ವಿದೇಶದವರು ಕೇವಲ ಗಾಡ್ ಫಾದರ್ ಎಂದು ಹೇಳುತ್ತಾರೆ. ವಿದೇಶದವರು ಕೇವಲ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ. ಅವಶ್ಯವಾಗಿ ಭಾರತದಲ್ಲೇ ಅಪಾರ ಸುಖ ಇತ್ತು. ಭಾರತ ದೇಶ ಸ್ವರ್ಗ ಆಗಿತ್ತು ಅನ್ನುವುದು ನಿಮಗೆ ಗೊತ್ತಿದೆ.
ಪರಮಾತ್ಮ ತಂದೆ ಬಂದು ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ, ನೀವು ಬಂದು ಮುಳ್ಳಾಗಿರುವ ನಮ್ಮನ್ನು ಹೂವನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ಹೂದೋಟವನ್ನು ನಿರ್ಮಾಣ ಮಾಡುತ್ತಾರೆ. ಮಾಯೆ ಪುನಃ ಮುಳ್ಳಿನ ಕಾಡನ್ನು ನಿರ್ಮಾಣ ಮಾಡುತ್ತದೆ. ಮನುಷ್ಯರು ಹೇಳುತ್ತಾರೆ, ಈಶ್ವರನ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಆದರೆ ಮನುಷ್ಯರಿಗೆ ಈಶ್ವರ ತಂದೆಯ ಬಗ್ಗೆ ಕೂಡ ಗೊತ್ತಿಲ್ಲ, ಮಾಯೆಯ ಬಗ್ಗೆ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಯಾರಾದರೂ ಯಾವುದಾದರೂ ಒಂದು ಶಬ್ದವನ್ನು ಹೇಳಿದರೆ ಜನ ಅದನ್ನೇ ರಿಪೀಟ್ ಮಾಡುತ್ತಿರುತ್ತಾರೆ. ಆದರೆ ಆ ಶಬ್ದದ ಬಗ್ಗೆ ಯಾವ ಅರ್ಥವನ್ನೂ ತಿಳಿದುಕೊಳ್ಳುವುದಿಲ್ಲ. ಆ ಶಬ್ದಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಇದು ನಾಟಕದ ಆಟ ಆಗಿದೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಆಟ ಈ ಆಟ ಆಗಿದೆ. ರಾಮರಾಜ್ಯದಲ್ಲಿ ಸುಖ ಇರುತ್ತದೆ, ರಾವಣ ರಾಜ್ಯದಲ್ಲಿ ದುಃಖ ಇದೆ. ಇದು ಈ ಸಮಯದ ಮಾತಾಗಿದೆ. ಪ್ರಭುವಿನ ಮಾಯೆ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಪ್ರಭುವಿನ ಮಾಯೆ ಇರುವುದಿಲ್ಲ. ಪಂಚವಿಕಾರಕ್ಕೆ ಮಾಯೆ ಎಂದು ಕರೆಯಲಾಗುತ್ತದೆ. ಪಂಚವಿಕಾರಕ್ಕೆ ರಾವಣ ಎಂದು ಕರೆಯಲಾಗುತ್ತದೆ. ಇನ್ನು ಮನುಷ್ಯರು ಪುನರ್ಜನ್ಮವನ್ನು ಪಡೆದುಕೊಂಡು 84 ಜನ್ಮದ ಚಕ್ರದಲ್ಲಿ ಬರುತ್ತಾರೆ. ಸತೋ ಗುಣಿಗಳಿಂದ ನಾವೀಗ ಸತೋ ಪ್ರಧಾನರಾಗಬೇಕು. ಈ ಸಮಯದಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲರಿಗೂ ವಿಕಾರಿಗಳು ಎಂದು ಕರೆಯಲಾಗುತ್ತದೆ. ಈ ಜಗತ್ತಿಗೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಪುನಃ ನಿರ್ವಿಕಾರಿ ಜಗತ್ತು ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ. ಅಂದರೆ ಈ ಹಳೆಯ ಜಗತ್ತು ಹೇಗೆ ಹೊಸ ಜಗತ್ತಾಗುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮಾತಾಗಿದೆ. ಹೊಸ ಜಗತ್ತಿನಲ್ಲಿ ಮೊದಲು ಸ್ವರ್ಗ ಇತ್ತು. ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರು ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಯ ಮೂಲಕ ಅಪಾರ ಸುಖ ನಮಗೆ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಮೂಲಕ ಹೇಗೆ ಹಗಲು ಬರುತ್ತದೆ ಮತ್ತು ಭಕ್ತಿಯ ಮೂಲಕ ಹೇಗೆ ರಾತ್ರಿ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ ಬ್ರಹ್ಮ ಮತ್ತು ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರ ಹಗಲು ಎಂದು. ನಂತರ ಪುನಃ ಬ್ರಾಹ್ಮಣರ ರಾತ್ರಿ ಕೂಡ ಬರುತ್ತದೆ. ಬ್ರಹ್ಮ ಮತ್ತು ಬ್ರಹ್ಮ ಮುಖೋಂಶಾವಳಿಗಳ ಹಗಲು ಇರುತ್ತದೆ ಅಂದ ಮೇಲೆ ಪುನಃ ಬ್ರಾಹ್ಮಣರ ರಾತ್ರಿ ಕೂಡ ಇದೆ. ಹಗಲು ಮತ್ತು ರಾತ್ರಿ ಎರಡು ಈ ಸಾಕಾರ ಜಗತ್ತಿನಲ್ಲೇ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮನ ರಾತ್ರಿ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಿಗೂ ಕೂಡ ಅದು ರಾತ್ರಿಯ ಸಮಯವೇ ಆಗಿದೆ. ಅರ್ಧ ಕಲ್ಪ ಹಗಲಿರುತ್ತದೆ, ಅರ್ಧ ಕಲ್ಪ ರಾತ್ರಿ ಇರುತ್ತದೆ. ಪರಮಾತ್ಮ ತಂದೆ ಬಂದಿರುವುದೇ ನಿರ್ವಿಕಾರಿ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರು ಆಗಿದೆ. ನೀವೀಗ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು, ಪವಿತ್ರರಾಗಬೇಕು. ಅಪವಿತ್ರರಾಗಿರುವ ಕಾರಣ ನೀವು ಬಹಳಷ್ಟು ಪಾಪವನ್ನು ಮಾಡಿದ್ದೀರಾ. ಇದು ಪಾಪಾತ್ಮರ ಜಗತ್ತಾಗಿದೆ. ಶರೀರದ ಮೂಲಕವೇ ಅವಶ್ಯವಾಗಿ ಪಾಪವನ್ನು ಮಾಡುತ್ತಾರೆ. ಆದ್ದರಿಂದ ಪಾಪಾತ್ಮರಾಗುತ್ತಾರೆ. ದೇವತೆಗಳು ಪವಿತ್ರ ಜಗತ್ತಿನಲ್ಲಿ ಪಾಪವನ್ನು ಮಾಡುವುದಿಲ್ಲ. ದೇವತೆಗಳಿರುವಂತಹ ಪವಿತ್ರ ಜಗತ್ತಿನಲ್ಲಿ ಪಾಪವೇ ಇರುವುದಿಲ್ಲ. ಈಗ ಶ್ರೀಮತದಂತೆ ನಡೆದು ನೀವು ಪುಣ್ಯಾತ್ಮರಾಗುತ್ತಿದ್ದೀರಾ. ಶ್ರೀ ಶ್ರೀ 108 ಮಣಿಗಳ ಮಾಲೆ ಇದೆ. ಆ ಮಾಲೆಯಲ್ಲಿ ಮೇಲೆ ಹೂವಿರುತ್ತದೆ. ಆ ಹೂವಿಗೆ ಶಿವ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ನಿರಾಕಾರ ಹೂವಾಗಿದ್ದಾರೆ. ನಂತರ ಈ ಸಾಕಾರ ಜಗತ್ತಿನ ಸ್ತ್ರೀ ಮತ್ತು ಪುರುಷ ಅಂದರೆ ಬ್ರಹ್ಮ ಮತ್ತು ಸರಸ್ವತಿಯ ಮಾಲೆ ನಿರ್ಮಾಣ ಆಗುತ್ತದೆ. ಅಂದರೆ ಸಾಕಾರ ಜಗತ್ತಿನಲ್ಲಿರುವ ಸ್ತ್ರೀ ಮತ್ತು ಪುರುಷರ ಮಾಲೆ ನಿರ್ಮಾಣ ಆಗುತ್ತದೆ. ಶಿವ ತಂದೆಯ ಮೂಲಕ ನಾವು ಪೂಜೆಗೆ ಯೋಗ್ಯರಾಗುತ್ತೇವೆ ಮತ್ತು ಸ್ಮರಣೆಗೆ ಯೋಗ್ಯರಾಗುತ್ತೇವೆ. ಶಿವ ತಂದೆಯ ಮೂಲಕ ಮಮ್ಮ ಬಾಬಾ ಪೂಜೆ ಮತ್ತು ಸ್ಮರಣೆಗೆ ಯೋಗ್ಯರಾಗುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ವಿಜಯ ಮಾಲೆಯ ಮಣಿಯನ್ನಾಗಿ ಮಾಡುತ್ತಾರೆ. ನಾವೀಗ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೇವೆ.
ಯೋಗದ ಶಕ್ತಿಯ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೆನಪಿನ ಮೂಲಕ ಮಾತ್ರ ವಿಕರ್ಮ ವಿನಾಶ ಆಗಲು ಸಾಧ್ಯ. ತಂದೆಯ ನೆನಪಿನ ಮೂಲಕ ನೀವು ಪುನಃ ಸತೋ ಪ್ರಧಾನರಾಗುತ್ತೀರಾ. ಜಗತ್ತಿನ ಜನ ಯಾವ ಮಾತಿನ ಅರ್ಥವನ್ನೂ ತಿಳಿದುಕೊಳ್ಳದೆ, ಹೇ ಪ್ರಭು, ನಿಮ್ಮ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಎಂದು ಹೇಳುತ್ತಾರೆ. ಧನಕ್ಕೆ ಮಾಯೆ ಎಂದು ಕರೆಯುತ್ತಾರೆ. ಆದರೆ ಧನ ಸಂಪತ್ತು ಮಾಯೆಯಲ್ಲ. ಯಾರ ಬಳಿಯಾದರೂ ಬಹಳಷ್ಟು ಹಣ ಇದ್ದರೆ ಇವರ ಜೀವನದಲ್ಲಿ ಬಹಳಷ್ಟು ಮಾಯೆ ಇದೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಹಣಕ್ಕೆ ಮಾಯೆ ಎಂದು ಕರೆಯುವುದಿಲ್ಲ. ಪಂಚವಿಕಾರಕ್ಕೆ ಮಾಯೆ ಎಂದು ಕರೆಯಲಾಗುತ್ತದೆ. ಪಂಚವಿಕಾರಕ್ಕೆ ರಾವಣ ಎಂದು ಕರೆಯಲಾಗುತ್ತದೆ. ಅವರು ಪುನಃ 10 ತಲೆ ಉಳ್ಳಂತಹ ರಾವಣನ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ 10 ತಲೆಯ ರಾವಣನ ಚಿತ್ರ ಇದೆ. ಅಂದ ಮೇಲೆ 10 ತಲೆಯ ಬಗ್ಗೆ ಇಲ್ಲಿ ಜ್ಞಾನವನ್ನು ತಿಳಿಸಲಾಗುತ್ತದೆ. ಹೇಗೆ ಅಂಗದನ ಬಗ್ಗೆ ತೋರಿಸುತ್ತಾರೆ. ರಾವಣ ಅಂಗದನ ಕಾಲನ್ನು ಅಲುಗಾಡಿಸಲು ಪ್ರಯತ್ನ ಪಟ್ಟ. ಆದರೆ ಅಂಗದನ ಕಾಲನ್ನೂ ಕೂಡ ಅಲುಗಾಡಿಸಲು ರಾವಣನಿಗೆ ಸಾಧ್ಯ ಆಗಲಿಲ್ಲ ಎಂದು ಈ ರೀತಿ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇಂತಹ ಯಾವ ಮಾತು ನಡೆದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯೆ ನಿಮ್ಮನ್ನು ಎಷ್ಟು ಬೇಕಾದರೂ ಅಲುಗಾಡಿಸಲಿ, ಆದರೆ ನೀವು ಸ್ಥಿರರಾಗಿ ಇರಬೇಕು. ರಾವಣ, ಹನುಮಂತ, ಅಂಗದ ಮುಂತಾದವರ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಎಲ್ಲಾ ಕಥೆಯ ಅರ್ಥವನ್ನು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಬ್ರಹ್ಮರಿಯ ಉದಾಹರಣೆ ಕೂಡ ಇದೆ. ಬ್ರಹ್ಮರಿ ಮತ್ತು ಬ್ರಾಹ್ಮಣಿಯರ ರಾಶಿ ಹೊಂದಾಣಿಕೆ ಆಗುತ್ತದೆ. ಬ್ರಹ್ಮರಿಗೂ ಮತ್ತು ಬ್ರಾಹ್ಮಣಿಯರಿಗೂ ರಾಶಿಯಲ್ಲಿ ಹೊಂದಾಣಿಕೆ ಆಗುತ್ತದೆ. ನೀವು ಕೂಡ ವಿಕಾರ ಅನ್ನುವಂತಹ ವಿಷಕ್ಕೆ ವಶ ಆದಂತಹ ವಿಕಾರಿ ಕೀಟಗಳನ್ನು ತೆಗೆದುಕೊಂಡು ಬಂದು ಆ ವಿಕಾರಿ ಕೀಟಕ್ಕೆ ಜ್ಞಾನ ಯೋಗದ ಬೂಬು ಮಾಡಿ ಅವರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ. ಆಮೆಯ ಉದಾಹರಣೆ ಕೂಡ ಇದೆ. ಆಮೆ ಇಂದ್ರಿಯಗಳನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಅಂತರ್ಮುಖಿಯಾಗಿ ಕುಳಿತುಕೊಳ್ಳುತ್ತದೆ. ಅಂದರೆ ತನ್ನ ಇಂದ್ರಿಯಗಳನ್ನು ತನ್ನ ಚಿಪ್ಪಿನ ಒಳಗಡೆ ಬಚ್ಚಿಟ್ಟುಕೊಂಡು ಅಂತರ್ಮುಖಿಯಾಗಿ ಆಮೆ ಕುಳಿತುಕೊಳ್ಳುತ್ತದೆ. ನಿಮಗೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಲೆ ಕರ್ಮವನ್ನು ಮಾಡಿ. ಕರ್ಮವನ್ನು ಮಾಡಿ ಮುಗಿದ ನಂತರ ಪುನಃ ಅಂತರ್ಮುಖಿಗಳಾಗಿ ಬಿಡಿ. ನೀವು ಅಂತರ್ಮುಖಿಯಾದಾಗ ನಿಮ್ಮ ಪಾಲಿಗೆ ಈ ಜಗತ್ತೇ ಇಲ್ಲ ಎಂದು ನಿಮಗೆ ಅನುಭವ ಆಗಬೇಕು. ಎಲ್ಲಾ ಪ್ರಕಾರದ ಶಬ್ದ ಸಮಾಪ್ತಿಯಾಗಿ ಬಿಡಬೇಕು. ಯಾವ ಇಂದ್ರಿಯವು ಸ್ವಲ್ಪ ಕೂಡ ಅಲುಗಾಡಬಾರದು. ಭಕ್ತಿ ಮಾರ್ಗದಲ್ಲಿ ಬಾಹರ್ಮುಖಿಗಳಾಗುತ್ತಾರೆ. ಅಂದರೆ ಶಬ್ದದಲ್ಲಿ ಬರುತ್ತಾರೆ. ಭಕ್ತಿಯಲ್ಲಿ ಗೀತೆಯನ್ನು ಹಾಡುತ್ತಾರೆ, ಜಪವನ್ನು ಮಾಡುತ್ತಾರೆ, ಪ್ರಾರ್ಥನೆಯನ್ನು ಮಾಡುತ್ತಾರೆ. ಭಕ್ತಿಯಲ್ಲಿ ಎಷ್ಟೊಂದು ಶಬ್ದ, ಅಂದರೆ ಎಷ್ಟೊಂದು ಗಲಾಟೆ ಇದೆ. ಭಕ್ತಿಯ ಮೂಲಕ ಎಷ್ಟೊಂದು ಹಣ ಖರ್ಚಾಗುತ್ತದೆ, ಎಷ್ಟೊಂದು ಜಾತ್ರೆಗಳನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಎಲ್ಲಾ ಮಾತನ್ನು ಬಿಟ್ಟು ಅಂತರ್ಮುಖಿಗಳಾಗಬೇಕು. ನಿಮ್ಮ ಪಾಲಿಗೆ ಈ ಸೃಷ್ಟಿಯೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಬೇಕು. ನೀವು ನಾನು ಯೋಗ್ಯ ಆಗಿದ್ದೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ಯಾವುದೇ ಪ್ರಕಾರದ ವಿಕಾರ ನನಗೆ ಕಾಟವನ್ನು ಕೊಡುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಹಗಲು ರಾತ್ರಿ ಇಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನಾನು ಆತ್ಮನಾಗಿದ್ದೇನೆ, ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ವಿಚಾರ ಆಂತರ್ಯದಲ್ಲಿ ನಡೆಯುತ್ತಿರಬೇಕು. ನಾವೀಗ ಹೊಸ ಜಗತ್ತಿನ ಹೂವಾಗುತ್ತಿದ್ದೇವೆ. ನಾವೀಗ ಎಕ್ಕೆಯ ಹೂವಾಗಬಾರದು. ನಾವೀಗ ಕನಿಷ್ಠವಾದಂತಹ ಹೂವಾಗಬಾರದು. ಈಗ ನಾವು ಸಂಪೂರ್ಣ ಹೂಗಳ ರಾಜ ಆಗಬೇಕು. ನಾವು ಸುಗಂಧಭರಿತ ಹೂವಾಗಬೇಕು. ನಮ್ಮಲ್ಲಿ ಯಾವುದೇ ಪ್ರಕಾರದ ವಿಕಾರದ ದುರ್ಗಂಧ ಇರಬಾರದು. ಸಂಪೂರ್ಣ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿನಿಂದ ಸಮಾಪ್ತಿಯಾಗಿ ಬಿಡಬೇಕು. ಮಾಯೆಯ ಬಿರುಗಾಳಿಗೆ ವಶಾಗಿ ಅನೇಕರು ಕೆಳಗಡೆ ಬೀಳುತ್ತಾರೆ. ನೀವು ಕರ್ಮೇಂದ್ರಿಯದಿಂದ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಈ ರೀತಿ ಸ್ವಯಂಗೆ ಸ್ವಯಂ ಎಲ್ಲಾ ಮಾತನ್ನು ಪಕ್ಕಾ ಮಾಡಿಸಿಕೊಳ್ಳಬೇಕು.
ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಎಂದು ಯಾವ ದೇಹದಾರಿಯನ್ನು ನಾನು ನೆನಪು ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಶರೀರ ನಿರ್ವಹಣೆಗೋಸ್ಕರ ಬಲೆ ನೀವು ಕರ್ಮವನ್ನು ಮಾಡಿ, ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನೀವು ಸಮಯವನ್ನು ಮಾಡಿಕೊಳ್ಳಬಹುದು. ಭೋಜನವನ್ನು ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ನೀವು ಬಹಳಷ್ಟು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಊಟವನ್ನು ಮಾಡಿದರೆ ನಿಮ್ಮ ಭೋಜನ ಕೂಡ ಪವಿತ್ರ ಆಗುತ್ತದೆ. ಯಾವಾಗ ನೀವು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ತಂದೆಯ ನೆನಪಿನ ಮೂಲಕ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ ಮತ್ತು ನೀವು ಸತೋ ಪ್ರಧಾನರಾಗುತ್ತೀರಾ. ನಾನೀಗ ಎಷ್ಟು ಸತ್ಯ ಚಿನ್ನ ಆಗಿದ್ದೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಇಡೀ ದಿನದಲ್ಲಿ ಎಷ್ಟು ಗಂಟೆ ನಾನು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಿನ್ನೆ ನಾನು 3 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ. ಈ ದಿನ ನಾನು 2 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅಂದರೆ ಈ ದಿನ ನನಗೆ ನಷ್ಟ ಆಯಿತು ತಾನೆ. ಪುರುಷಾರ್ಥದ ಮಾರ್ಗದಲ್ಲಿ ಮೇಲೆ ಏರುವುದು ಮತ್ತು ಕೆಳಗಡೆ ಇಳಿಯುವುದು ನಡೆಯುತ್ತಿರುತ್ತದೆ. ಲೌಕಿಕ ಜಗತ್ತಿನಲ್ಲೂ ಕೂಡ ತೀರ್ಥಯಾತ್ರೆಗೆ ಹೋದಾಗ ಕೆಲವೊಮ್ಮೆ ಉನ್ನತ ಸ್ಥಾನಕ್ಕೆ ಏರಿ ಮೇಲೆ ಹತ್ತಬೇಕಾಗುತ್ತದೆ, ಇನ್ನು ಕೆಲವೊಮ್ಮೆ ಕೆಳಗಡೆ ಇಳಿಯಬೇಕಾಗುತ್ತದೆ. ಅದೇ ರೀತಿ ನಿಮ್ಮ ಸ್ಥಿತಿ ಕೂಡ ಏರುಪೇರಾಗುತ್ತಿರುತ್ತದೆ. ನೀವು ನಿಮ್ಮ ಖಾತೆಯನ್ನು ನೋಡಿಕೊಳ್ಳಬೇಕು. ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ. ಭಗವಾನ್ ವಾಚ್ ಆಗಿದೆ. ಭಗವಾನ್ ವಾಚ್ ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇಡೀ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ? ಈಗ ಭಗವಂತ ಎಂದು ಯಾರಿಗೆ ಕರೆಯಬೇಕು? ಶ್ರೀಕೃಷ್ಣ ಅಂತೂ ಶರೀರಧಾರಿ ಆಗಿದ್ದಾರೆ. ಭಗವಂತ ಎಂದು ನಿರಾಕಾರ ಪರಂಪಿತ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮ ತಂದೆಯ ತನು ವೃದ್ಧ ತನು ಆಗಿದೆ ಎಂದು ಗಾಯನ ಇದೆ. ಬ್ರಹ್ಮನಿಗೆ ಬಿಳಿ ಬಣ್ಣದ ಗಡ್ಡ ಮತ್ತು ಮೀಸೆ ಇರುತ್ತದೆ ಎಂದು ತೋರಿಸುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಅವಶ್ಯವಾಗಿ ಅನುಭವಿ ರಥವೇ ಬೇಕು. ಸಣ್ಣ ರಥದಲ್ಲಿ ಅಂದರೆ ಸಣ್ಣ ಮಕ್ಕಳ ರಥದಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನನ್ನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಆಗಿದ್ದಾರೆ ಅಥವಾ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ನೀವು ಕೂಡ 100ಕ್ಕೆ 100% ಪವಿತ್ರರಾಗಿದ್ದೀರಿ. ಈಗ ನೀವು 100% ಅಪವಿತ್ರರಾಗಿದ್ದೀರಾ. ಸತ್ಯಯುಗದಲ್ಲಿ 100% ಪವಿತ್ರತೆ ಇತ್ತು. ಆದ್ದರಿಂದ ಶಾಂತಿ ಮತ್ತು ಸಂಪತ್ತು ಕೂಡ ಸತ್ಯಯುಗದಲ್ಲಿ ಇತ್ತು. ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ. ನೀವೀಗ ನೋಡುತ್ತೀರಾ, ಪವಿತ್ರ ಆತ್ಮರಿಗೆ ಅಪವಿತ್ರ ಆತ್ಮರು ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಮತ್ತು ಅಪವಿತ್ರ ಆತ್ಮರು ಪವಿತ್ರ ಆತ್ಮರ ಮಹಿಮೆಯನ್ನು ಮಾಡುತ್ತಾರೆ. ಸನ್ಯಾಸಿಗಳ ಸಮ್ಮುಖಕ್ಕೆ ಹೋಗಿ ಎಂದೂ ಕೂಡ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ, ನಾವು ನೀಚರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ ಎಂದು ಯಾರೂ ಹೇಳಿಕೊಳ್ಳುವುದಿಲ್ಲ. ದೇವತೆಗಳ ಸಮ್ಮುಖದಲ್ಲಿ ಈ ರೀತಿ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕುಮಾರಿಯರಿಗೆ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾರೆ. ನಂತರ ಪುನಃ ಆ ಕುಮಾರಿ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಮದುವೆ ಆದ ನಂತರ ಆ ಮಾತೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಮದುವೆ ಆದ ನಂತರ ಅವರು ವಿಕಾರಿ ಆಗುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಿರ್ವಿಕಾರಿಗಳಾದರೆ ಅರ್ಧ ಕಲ್ಪದವರೆಗೂ ನಿರ್ವಿಕಾರಿಗಳಾಗಿ ಇರುತ್ತೀರಾ. ಈಗ ಈ ಪಂಚವಿಕಾರದ ರಾಜ್ಯ ಸಮಾಪ್ತಿಯಾಗುತ್ತದೆ. ಈಗ ಇದು ಮೃತ್ಯು ಲೋಕ ಆಗಿದೆ. ಸತ್ಯುಗ ಅಮರ ಲೋಕ ಆಗಿದೆ. ಈಗ ಆತ್ಮರಾದ ನಿಮಗೆ ಜ್ಞಾನದ 3ನೇ ನೇತ್ರ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ಜ್ಞಾನದ 3ನೇ ನೇತ್ರವನ್ನು ನೀಡುತ್ತಾರೆ. ಮಸ್ತಕದ ಮಧ್ಯದಲ್ಲಿ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಈಗ ನಿಮಗೆ ಆತ್ಮದ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಏಕೆ ಆತ್ಮದ ಜ್ಞಾನ ಪ್ರಾಪ್ತಿಯಾಗಿದೆ? ನಮಗೆ ನಾವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ನಮಗೆ ಆತ್ಮಜ್ಞಾನ ಸಿಗುತ್ತದೆ. ಹೇಗೆ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ. ಶಿಕ್ಷಣವನ್ನು ಕಲಿತು
ತಮಗೆ ತಾವೇ ವಕೀಲ ವೃತ್ತಿಯ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಶಿಕ್ಷಣವನ್ನು ಕಲಿತರೆ ತಿಲಕ ಸಿಗುತ್ತದೆ, ಆಶೀರ್ವಾದದಿಂದ ತಿಲಕ ಸಿಗುವುದಿಲ್ಲ. ಟೀಚರ್ ಆಶೀರ್ವಾದವನ್ನು ಮಾಡುವುದಾದರೆ ಟೀಚರ್ ಎಲ್ಲರ ಮೇಲೂ ಕೃಪೆಯನ್ನು ತೋರಿಸಬೇಕು. ಟೀಚರ್ ಎಲ್ಲರ ಮೇಲೂ ಕೃಪೆಯನ್ನು ತೋರಿಸಿದರೆ ಎಲ್ಲರೂ ಪಾಸಾಗಿ ಬಿಡುತ್ತಾರೆ. ಈಗ ಮಕ್ಕಳಾದ ನೀವು ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದರಿಂದ ನೀವು ಚಕ್ರವರ್ತಿ ಮಹಾರಾಜ ಆಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ. ದೇವಿ ದೇವತೆಗಳು ಡಬ್ಬಲ್ ಕಿರೀಟಧಾರಿಗಳಾಗುತ್ತಾರೆ. ಪತಿತ ರಾಜರು ಡಬ್ಬಲ್ ಕಿರೀಟಧಾರಿ ಆದಂತಹ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಪೂಜಾರಿ ರಾಜರಿಗಿಂತ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಯಾರು ಬಹಳಷ್ಟು ದಾನ ಪುಣ್ಯವನ್ನು ಮಾಡುತ್ತಾರೋ ಅವರು ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಏಕೆಂದರೆ ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೆ. ಈಗ ಇಲ್ಲಿ ನಿಮಗೆ ಅವಿನಾಶಿ ಜ್ಞಾನಧನ ಪ್ರಾಪ್ತಿಯಾಗುತ್ತಿದೆ. ಈ ಜ್ಞಾನದ ಸಂಪತ್ತನ್ನು ಧಾರಣೆ ಮಾಡಿಕೊಂಡು ನಂತರ ಜ್ಞಾನವನ್ನು ದಾನವಾಗಿ ನೀಡಬೇಕು. ಈ ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ. ಟೀಚರ್ ಶಿಕ್ಷಣವನ್ನು ದಾನವಾಗಿ ನೀಡುತ್ತಾರೆ. ಲೌಕಿಕ ಜಗತ್ತಿನ ಶಿಕ್ಷಣ ಅಲ್ಪಕಾಲದ ಶಿಕ್ಷಣ ಆಗಿದೆ. ಜನ ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಕಲಿತು ಬರುತ್ತಾರೆ. ವಿದೇಶದಿಂದ ಬಂದ ತಕ್ಷಣ ಒಂದು ವೇಳೆ ಅವರಿಗೆ ಹಾರ್ಟ್ ಫೇಲ್ ಆಗಿಬಿಟ್ಟರೆ ಅಲ್ಲಿಯವರೆಗೂ ಏನೆಲ್ಲಾ ಶಿಕ್ಷಣವನ್ನು ಕಲಿತಿದ್ದಾರೋ ಆ ಶಿಕ್ಷಣ ಸಮಾಪ್ತಿಯಾಗಿ ಬಿಡುತ್ತದೆ. ಅಂದರೆ ಶಿಕ್ಷಣದ ವಿನಾಶ ಆಯಿತು ತಾನೆ. ಅಲ್ಲಿಯವರೆಗೂ ಅವರು ಪಟ್ಟಂತಹ ಸಂಪೂರ್ಣ ಪರಿಶ್ರಮ ವ್ಯರ್ಥ ಆಗಿ ಬಿಡುತ್ತದೆ. ಇಲ್ಲಿ ನೀವು ಪರಿಶ್ರಮವನ್ನು ಪಟ್ಟರೆ ನಿಮ್ಮ ಪರಿಶ್ರಮ ವ್ಯರ್ಥ ಆಗುವುದಿಲ್ಲ. ನೀವು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತೀರೋ 21 ಜನ್ಮಕ್ಕೋಸ್ಕರ ಆ ನಿಮ್ಮ ಶಿಕ್ಷಣ ಸ್ಥಿರವಾಗಿ ಇರುತ್ತದೆ. ಸತ್ಯಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ. ಈ ಶಿಕ್ಷಣವನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ. ಹೇಗೆ ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಕಲ್ಯಾಣಕಾರಿಗಳಾಗಬೇಕು. ನೀವು ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಸಲಹೆಯನ್ನು ನೀಡುತ್ತಾರೆ. ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾದಂತಹ ಶ್ರೀಮದ್ ಭಗವದ್ಗೀತೆಗೆ ಇಷ್ಟೊಂದು ಮಹಿಮೆ ಏಕಿದೆ ಅನ್ನುವುದನ್ನು ಎಲ್ಲರಿಗೂ ತಿಳಿಸಬೇಕು. ಭಗವಂತ ತಂದೆಯ ಮತ ಶ್ರೇಷ್ಠ ಮತ ಆಗಿದೆ. ಈಗ ಭಗವಂತ ಎಂದು ಯಾರಿಗೆ ಕರೆಯಬೇಕು? ಭಗವಂತ ತಂದೆ ಒಬ್ಬರೇ ಆಗಿರಬೇಕು ತಾನೆ. ಅವರು ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಪುನಃ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ. ಅಂದ ಮೇಲೆ ನಾವೆಲ್ಲರೂ ಸೋದರ ಸೋದರಿಯರಾಗುತ್ತೇವೆ. ಈ ಸಮಯದಲ್ಲಿ ಸೋದರ ಸೋದರಿಯರಾದ ನೀವು ಪವಿತ್ರರಾಗಿ ಇರಬೇಕು. ಪವಿತ್ರರಾಗಿ ಇರುವುದು ಒಂದು ಯುಕ್ತಿಯಾಗಿದೆ. ನಿಮ್ಮ ದೃಷ್ಟಿ ಪವಿತ್ರ ದೃಷ್ಟಿಯಾಗಿ ಬಿಡಬೇಕು. ಅಪವಿತ್ರ ದೃಷ್ಟಿ ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಬಿಡಬೇಕು. ನೀವೀಗ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ನಿಮ್ಮ ಕಣ್ಣು ಬೇರೆ ಯಾರಿಗೂ ಆಕರ್ಷಿತ ಆಗಬಾರದು. ನನ್ನ ಕಣ್ಣು ಬೇರೆ ಯಾರಿಗೂ ಆಕರ್ಷಿತ ಆಗಲಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ನನ್ನ ಕಣ್ಣು ಯಾವ ತಿಂಡಿಯನ್ನು ನೋಡಿ ಆಕರ್ಷಿತ ಆಗಲಿಲ್ಲ ತಾನೆ. ಮಾರ್ಕೆಟ್ನಲ್ಲಿ ಕಡಲೆಯನ್ನು ನೋಡಿದ ತಕ್ಷಣ ಕಡಲೆಯನ್ನು ತಿನ್ನಬೇಕು ಎಂದು ಮನಸ್ಸಿನಲ್ಲಿ ಇಚ್ಛೆ ಉತ್ಪನ್ನ ಆಗಲಿಲ್ಲ ತಾನೆ. ಅನೇಕರಿಗೆ ಕಡಲೆಯನ್ನು ನೋಡಿದ ತಕ್ಷಣ ತಿನ್ನಬೇಕು ಎಂದು ಇಚ್ಛೆ ಉತ್ಪನ್ನ ಆಗುತ್ತದೆ. ನಂತರ ಮಾರ್ಕೆಟ್ನಲ್ಲಿ ಸಿಗುವಂತಹ ಕಡಲೆಯನ್ನು ತೆಗೆದುಕೊಂಡು ತಿಂದು ಬಿಡುತ್ತಾರೆ. ಬ್ರಾಹ್ಮಣಿಯರು ಯಾವುದೋ ಸಹೋದರನ ಜೊತೆಗೆ ಮಾರ್ಕೆಟ್ಗೆ ಹೋಗುತ್ತಿರುತ್ತಾರೆ. ಅಕ್ಕಂದಿರು ಯಾವುದೋ ಅಣ್ಣಂದಿರ ಜೊತೆಗೆ ಮಾರ್ಕೆಟ್ನಲ್ಲಿ ಹೋಗುತ್ತಿರುತ್ತಾರೆ. ಆಗ ಆ ಅಣ್ಣ ಟೀಚರ್ ಅಕ್ಕಂದಿರಿಗೆ ಕೇಳುತ್ತಾರೆ, ನೀವು ಕಡಲೆಯನ್ನು ತಿನ್ನುತ್ತೀರಾ? ಒಮ್ಮೆ ಕಡಲೆಯನ್ನು ತಿಂದರೆ ಪಾಪ ಏನು ಬರುವುದಿಲ್ಲ ಎಂದು. ಯಾರು ಕಚ್ಚಾ ಆಗಿರುತ್ತಾರೋ ಅವರು ಅನ್ಯರು ಕಡಲೆಯನ್ನು ಕೊಟ್ಟ ತಕ್ಷಣ ತೆಗೆದುಕೊಂಡು ತಿಂದು ಬಿಡುತ್ತಾರೆ. ಇದರ ಬಗ್ಗೆ ಶಾಸ್ತ್ರದಲ್ಲಿ ಕತೆ ಕೂಡ ಇದೆ. ಇಂತಹ ಅನೇಕ ಕಥೆಯನ್ನು ಜನ ನಿರ್ಮಾಣ ಮಾಡಿದ್ದಾರೆ. ಆದರೆ ಇದೆಲ್ಲ ಈ ಸಮಯದ ಮಾತಾಗಿದೆ. ನೀವೆಲ್ಲರೂ ಸೀತೆಯರಾಗಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ, ಒಬ್ಬ ತಂದೆಯನ್ನು ನೀವು ನೆನಪು ಮಾಡಿ,
ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ಇನ್ನು ಇಲ್ಲಿ ಬೇರೆ ಯಾವ ಮಾತು ಇಲ್ಲ. ರಾವಣ ಅಂದರೆ ಯಾವುದೋ ಒಬ್ಬ ಮನುಷ್ಯ ಅಲ್ಲ ಅನ್ನುವುದು ನಿಮಗೆ ಗೊತ್ತಿದೆ. ಯಾವಾಗ ವಿಕಾರಗಳು ನಿಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ನಿಮಗೆ ರಾವಣ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಯಾರಾದರೂ ಅಂತಿಂತಹ ಕೆಲಸವನ್ನು ಮಾಡಿದರೆ ನೀವು ಅಸುರರಾಗಿದ್ದೀರಾ, ನಿಮ್ಮ ನಡತೆ ಅಸುರಿ ನಡತೆ ಆಗಿದೆ ಎಂದು ಅವರಿಗೆ ಹೇಳಲಾಗುತ್ತದೆ. ವಿಕಾರಿ ಮಕ್ಕಳಿಗೆ ತಂದೆ ತಾಯಿ ಹೇಳುತ್ತಾರೆ, ನೀವು ನಮ್ಮ ಕುಲಕ್ಕೆ ಕಳಂಕವನ್ನು ತರುತ್ತೀರಾ ಎಂದು. ಅದೇ ರೀತಿ ಇಲ್ಲಿ ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಈಗ ನೀವು ಕಪ್ಪಾಗಿರುವ ಆತ್ಮರಿಂದ ಸುಂದರರಾಗುತ್ತಿದ್ದೀರಾ. ಕಪ್ಪಾಗಿರುವ ನಿಮ್ಮನ್ನು ನಾನು ಸುಂದರರನ್ನಾಗಿ ಮಾಡುತ್ತಿದ್ದೇನೆ. ಪುನಃ ನೀವು ಏಕೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತೀರಾ? ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ. ಮಕ್ಕಳು ಪುನಃ ವಿಕಾರಿಗಳಾಗಿ ಬಿಡುತ್ತಾರೆ. ಯಾರು ಪುನಃ ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಕಪ್ಪಾಗಿ ಇರುವಂತವರು ಇನ್ನೂ ಜಾಸ್ತಿ ಕಪ್ಪಾಗಿ ಬಿಡುತ್ತಾರೆ. ಆದ್ದರಿಂದ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ. ನೀವೀಗ ಪಾರಸ ಬುದ್ಧಿಯವರಾಗುತ್ತೀರಾ. ಪಾರಸ ಬುದ್ಧಿಯವರಾಗುವ ಕಾರಣ ನೀವು ಏರುವ ಕಲೆಗೆ ಹೋಗುತ್ತೀರಾ. ಪರಮಾತ್ಮ ತಂದೆಯ ಪರಿಚಯ ನಿಮಗೆ ಸಿಕ್ಕಿದೆ. ನೀವು ತಂದೆಯನ್ನು ಗುರುತಿಸಿದ್ದೀರಾ ಅಂದ ಮೇಲೆ ನೀವು ವಿಶ್ವಕ್ಕೆ ಮಾಲೀಕರಾಗಬೇಕು. ತಂದೆಯನ್ನು ಗುರುತಿಸಿದ ನಂತರ ಇದರಲ್ಲಿ ಸಂಶಯದ ಮಾತು ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ನಮಗೋಸ್ಕರ ಸ್ವರ್ಗವನ್ನೇ ಉಡುಗೊರೆಯಾಗಿ ತೆಗೆದುಕೊಂಡು ಬರುತ್ತಾರೆ. ಮಕ್ಕಳಿಗೋಸ್ಕರ ಪರಮಾತ್ಮ ತಂದೆ ಸ್ವರ್ಗವನ್ನೇ ಉಡುಗೊರೆಯಾಗಿ ತಂದಿದ್ದಾರೆ. ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಶಿವ ಜಯಂತಿಯ ಸಮಯದಲ್ಲಿ ಏನನ್ನು ಮಾಡುತ್ತಾರೆ? ವ್ರತವನ್ನು ಮಾಡುತ್ತಾರೆ. ಅವಶ್ಯವಾಗಿ ವಿಕಾರದ ವ್ರತವನ್ನು ಮಾಡಬೇಕು. ವಿಕಾರಕ್ಕೆ ವಶ ಆಗಬಾರದು. ಈ ವಿಕಾರಗಳೇ ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಕೊಡುತ್ತದೆ. ಈ ಒಂದು ಜನ್ಮದಲ್ಲಿ ನೀವು ಪವಿತ್ರರಾಗಿ ಹಳೆಯ ಜಗತ್ತಿನ ವಿನಾಶ ನಮ್ಮ ಸಮ್ಮುಖದಲ್ಲೇ ನಿಂತಿದೆ. ಭಾರತದಲ್ಲಿ ಕೇವಲ 9 ಲಕ್ಷ ಜನಸಂಖ್ಯೆ ಮಾತ್ರ ಇರುತ್ತದೆ. ಆಗ ಪುನಃ ಇಡೀ ವಿಶ್ವದಲ್ಲಿ ಶಾಂತಿ ಇರುತ್ತದೆ. ಆಗ ಚಪ್ಪಾಳೆಯನ್ನು ತಟ್ಟಿ ಜಗಳವನ್ನು ಮಾಡಲು ಅನ್ಯ ಧರ್ಮಗಳೇ ಇರುವುದಿಲ್ಲ. ಅಂದರೆ ಶಬ್ದಗಳ ಮೂಲಕ ಇಬ್ಬರು ಚಪ್ಪಾಳೆಯನ್ನು ತಟ್ಟಿ ಜಗಳವನ್ನು ಮಾಡಲು ಸತ್ಯಯುಗದಲ್ಲಿ ಅನ್ಯ ಧರ್ಮ ಇರುವುದಿಲ್ಲ. ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ, ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅವಿನಾಶಿ ಜ್ಞಾನ ಧನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಜ್ಞಾನವನ್ನು ದಾನವಾಗಿ ನೀಡಬೇಕು. ಶಿಕ್ಷಣದ ಮೂಲಕ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು. ಹೇಗೆ ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೋ ಅದೇ ರೀತಿ ನೀವು ಕೂಡ ಕಲ್ಯಾಣಕಾರಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಆಹಾರ ಪಾನೀಯದ ಸಂಪೂರ್ಣ ಪತ್ತೆಯನ್ನು ಮಾಡಬೇಕು. ಎಂದು ಕಣ್ಣು ಮೋಸವನ್ನು ಮಾಡಬಾರದು. ಆ ರೀತಿ ಕಣ್ಣಿನ ಮೋಸದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಕರ್ಮೇಂದ್ರಿಯದ ಮೂಲಕ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ಮನಸ್ಸಿನ ಶಕ್ತಿಯ ಅನುಭವದ ಮೂಲಕ ವಿಶಾಲ ಕಾರ್ಯದಲ್ಲಿ ಸದಾ ಸಹಯೋಗಿಗಳಾಗಿ ಪ್ರಕೃತಿಗೆ, ತಮೋಗುಣಿ ಆತ್ಮರಿಗೆ ವೈಬ್ರೇಷನ್ ಅನ್ನು ನೀಡಿ ವೈಬ್ರೇಷನ್ ಮೂಲಕ ಪ್ರಕೃತಿಯನ್ನು ಮತ್ತು ತಮೋಗುಣಿ ಆತ್ಮರನ್ನು ಪರಿವರ್ತನೆ ಮಾಡಬೇಕು. ಮತ್ತು ರಕ್ತದ ನದಿ ಹರಿಯುವಂತಹ ವಾತಾವರಣದಲ್ಲೂ ಕೂಡ ಸ್ವಯಂನ ಶ್ರೇಷ್ಠ ವೈಬ್ರೇಷನ್ನ ಮೂಲಕ ಸ್ವಯಂವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಮತ್ತು ಅನ್ಯ ಆತ್ಮರಿಗೆ ಸಹಯೋಗವನ್ನು ನೀಡಬೇಕು. ಹೊಸ ಸೃಷ್ಟಿಯಲ್ಲಿ ಏನೆಲ್ಲ ರಚನೆ ಆಗುತ್ತದೆಯೋ ಆ ರಚನೆ ಯೋಗದ ಬಲದಿಂದ ಪ್ರಾರಂಭ ಆಗುತ್ತದೆ. ಅಂದ ಮೇಲೆ ಹೊಸ ಸೃಷ್ಟಿಯ ಹೊಸ ರಚನೆಯನ್ನು ಯೋಗ ಬಲದಿಂದ ಪ್ರಾರಂಭ ಮಾಡಬೇಕು. ಇಷ್ಟೆಲ್ಲ ವಿಶಾಲ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಮನಸ್ಸಾ ಶಕ್ತಿಯ ಅವಶ್ಯಕತೆ ಇದೆ. ಮನಸ್ಸಿನ ಶಕ್ತಿಯ ಮೂಲಕ ಸ್ವಯಂನ ಅಂತ್ಯ ಕೂಡ ಶ್ರೇಷ್ಠ ಆಗಿರುತ್ತದೆ. ಮನಸ್ಸಿನ ಶಕ್ತಿ ಅಂದರೆ ಶ್ರೇಷ್ಠ ಸಂಕಲ್ಪದ ಶಕ್ತಿ. ಒಬ್ಬ ತಂದೆಯ ಜೊತೆಗೆ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಬೇಕು. ಈಗ ಈ ಮಾತಿನ ಅನುಭವಿಗಳಾಗಿ
ಆಗ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಬೇಹದ್ದಿನ ವಿಶ್ವದ ರಾಜ್ಯ ಅಧಿಕಾರಿಗಳಾಗುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ನಿರ್ಭಯತೆ ಮತ್ತು ನಮ್ರತೆಯೇ ಯೋಗಿ ಆತ್ಮರ ಸ್ವರೂಪ ಮತ್ತು ಜ್ಞಾನಿ ಆತ್ಮರ ಸ್ವರೂಪ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಹಜ ಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ. ಪರಮಾತ್ಮನ ಪ್ರೀತಿ ಅನ್ನುವಂಥದ್ದು ಆನಂದದಿಂದ ಕೂಡಿರುವಂತಹ ಉಯ್ಯಾಲೆ ಆಗಿದೆ. ಈ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಾ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಿರಿ. ಆಗ ಎಂದು ಯಾವುದೇ ಪರಿಸ್ಥಿತಿ ಅಥವಾ ಮಾಯಿ ಏರುಪೇರು ನಿಮ್ಮ ಜೀವನದಲ್ಲಿ ಇರಲು ಸಾಧ್ಯ ಇಲ್ಲ. ಪರಮಾತ್ಮನ ಪ್ರೀತಿ ಅಪಾರ ಆಗಿದೆ. ಅಂತ್ಯ ಇಲ್ಲದಷ್ಟು ಪ್ರೀತಿಯನ್ನು ಪರಮಾತ್ಮ ತಂದೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಪ್ರೀತಿ ಅಟಲ ಆಗಿದೆ. ತಂದೆಗೆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ತಂದೆಯ ಪ್ರೀತಿ ಸರ್ವ ಪ್ರಾಪ್ತಿಯನ್ನು ಮಾಡಿಸುತ್ತದೆ. ಆದರೆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಧಿ ಅಂದರೆ ಭಿನ್ನ ಆಗುವುದು. ಎಷ್ಟು ಜಾಸ್ತಿ ಭಿನ್ನರಾಗುತ್ತೀರೋ ಅಷ್ಟು ಪರಮಾತ್ಮನ ಪ್ರೀತಿಯ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.